ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ಇಂಡಿ ತಾಲೂಕಿನ ಶಿವಪುರ ಗ್ರಾಮದ ಅಬ್ದುಲ್ ಹಮೀದ್ ನಾಗೂರಿವರ 4 ಎಕರೆ ತೊಗರಿ ಹೊಲದಲ್ಲಿದ್ದೀವಿ. ಅವರು ಈ ತೊಗರಿಗೆ ನಮ್ಮ ನಡ್ಸಪ್ ಕಂಪ್ನಿಯ ಔಷಧಿಗಳನ್ನು ಬಳಕೆ ಮಾಡ್ಯಾರ. ಯಾವ ರೀತಿ ಪ್ರಮಾಣದಾಗ ಬಳಸ್ಯಾರ ಅನ್ನೋದು ಅವ್ರ ಮಗ ಅಂತ ಆಬಿದ್ ಅವರು ಮಾಹಿತಿ ಕೊಡ್ತಾರೆ. ನಮಸ್ಕಾರ ಆಬಿದ್ ಅವರ. ನಮಸ್ಕಾರ. ನಮ್ಮ ಕಂಪ್ನಿಯ ಔಷಧಿಗಳನ್ನು ಯಾವ್ಯಾವ ಔಷಧಿಗಳು ಬಳಸಿರಿ, ಯಾವ ಹಂತದಾಗ ಎಷ್ಟು ಪ್ರಮಾಣದಾಗ ಬಳಸಿರಿ ಅನ್ನೋ ಸ್ವಲ್ಪ ಮಾಹಿತಿ ಕೊಡ್ರಿ ಸರ. ನಾವು ಇದು ಬಿತ್ತಿದ ಮ್ಯಾಗ 15 ದಿನಕ್ಕೆ ಸ್ಪ್ರೇ ಮಾಡಿದ್ದೇವೆ ರೀ. ಬಿತ್ತದ 15 ದಿನಕ್ಕೆ ಸ್ಪ್ರೇ ಮಾಡಿರಿ ಸರ್. ಏನು ಸ್ಪ್ರೇ ಮಾಡಿರಿ ಸರ್? ಯಾವ ಔಷಧ ಸ್ಪ್ರೇ ಮಾಡಿರಿ? ಸ್ಟಿಮ್ರಿಚ್ ಮತ್ತು ಬಯೋ99. ಅವು ತೋರಿಸ್ರಲ್ಲ ಎಂಥವು? ಸ್ಟಿಮ್ರಿಚ್ ಬಯೋ99 ರೀ. ಸ್ಟಿಮ್ರಿಚ್ ಬಯೋ99 ಅವು ಸ್ಟಿಮ್ರಿಚ್ ಬಯೋ99 ಬಳಸಿರಿ ಸರ್. ನಟ್ಸಪ್ ಕಂಪ್ನಿ. ಎಷ್ಟು ಸ್ಟಿಮ್ರಿಚ್ ಎಷ್ಟು ಹಾಕಿರಿ ಸರ್ ಔಷಧ? ಸ್ಟಿಮ್ರಿಚ್ 40 ml ಹಾಕಿರಿ ಸರ್. ಬಯೋ99 ಒಂದು 6ರಿಂದ 7 ml ಹಾಕಿರಿ. 6ರಿಂದ 7 ml ಹಾಕಿರಿ. ಓಕೆ ಸರ. ಮತ್ತು ಅದ್ರೊಳಗೆ ಏನು ಮಿಕ್ಸ್ ಮಾಡಿರಿ? ಅದ್ರೊಳಗೆ ಒಂದು ನಿಂಬೆ ಹಣ್ಣು ಮಿಕ್ಸ್ ಮಾಡಿದ್ದೇವೆ ರೀ. ನಿಂಬೆ ಹಣ್ಣು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರಿ. ನೀವು ಒಂದನೇ ಸ್ಪ್ರೇ ಮಾಡಿದಾಗ ತೊಗರಿ ಯಾವ ಹಂತಕ್ಕಿತ್ತು? ಒಂದನೇ ಸ್ಪ್ರೇ ಮಾಡ್ದಾಕ್ರ ಒಂದು 2, 3, 4, 5 ಎಲೆ ಇದ್ದವು ರೀ. 4-5 ಎಲೆ ಅಂದ್ರೆ 15 ದಿನ. 15 ದಿನ ಇದ್ದವು ರೀ. 15 ಎಲೆ ಇದ್ದಾಗ ನೀವು ಸ್ಪ್ರೇ ಮಾಡಿರಿ? ಸ್ಪ್ರೇ ಮಾಡಿದೇವ್ರಿ ಸರ. ಸ್ಪ್ರೇ ಮಾಡತ್ ಬಂದು ಮಂದಿ ಅನ್ನತ್ತೀರಿ, ಐದು ನೆಲ ಬಿಟ್ಟಿದ್ದಿಲ್ಲ, ಹೀಗೆ ಸ್ಪ್ರೇ ಮಾಡ್ತೀರಿ ಅನ್ನಲತ್ತೀರಿ ಅದನ್ನು. ಹಾಂ. ಅದ್ರ ಮುಂದೆ ಮತ್ತೊಮ್ಮೆ ಯಾವಾಗ ಸ್ಪ್ರೇ ಮಾಡಿದ್ರಿ? ಅದ್ರ ಮುಂದೆ ಮತ್ತು ಒಂದು ಮೊಳಕಾಲಿ ತನಕ ಬಂದಿತ್ತು ರೀ. ಮೊಳಕಾಲದನ್ನ ಸ್ಪ್ರೇ ಮಾಡಿರಿ. ಇಲ್ಲಿವರೆಗೆ ಎಷ್ಟು ಸ್ಪ್ರೇ ಆಗ್ಯಾವ್ರಿ ಈ ಹೊಲಕ್ಕೆ? ಈ ಹೊಲಕ್ಕೆ 3 ಸ್ಪ್ರೇ ಆಗ್ಯಾವ. 3 ಸ್ಪ್ರೇ ಆಗ್ಯಾವ ಸರ್. ಯಾವ ರೀತಿ ತೊಗರಿ ಒಂದು ಸ್ವಲ್ಪ ತೋರಿಸಿರಲ್ಲ ಸರ್? ಈ ರೀತಿ ಅದ ನೋಡ್ರಿ ಸರ್, ತೆಳಗೆ ಹಿಡಿದು ಮ್ಯಾಗಿನ ತನಕ ಫುಲ್ ತೊಗರಿ ಅನ್ನೋದು ಅನ್ಬಾರ್ದು ಹೇಳ್ರಿ ಸರ್. ಹಾಂ, ಸ್ವಲ್ಪ ಗಿಡಗಳು ತೋರಿಸ್ರಿ ಸರಿ ಅಬ್ದುಲ್ಲರ. ಯೂಸ್ ಮಾಡಿದಾಗ ಗೊತ್ತಾಗ್ತಾರೆ, ಯೂಸ್ ಮಾಡ್ತಾನೆ ಗೊತ್ತಾಗಲ್ಲ ಜನಕ್ಕೆ. ಹಾಂ, ನಾವು ಯೂಸ್ ಮಾಡಿದ್ದೇವೆ ಆ ಪ್ರಕಾರ ಅದು ನಮಗೆ ಗೊತ್ತದ. ಹಾಂ, ಅದು ಅವರು ಯೂಸ್ ಮಾಡಿದ ಅವ್ರಿಗೆ ಗೊತ್ತಾಗ್ತದೆ. ಈ ಔಷಧ ಬಗ್ಗೆ ನಿಮ್ಗೆ ಯಾರು ಮಾಹಿತಿ ಕೊಟ್ರು ಸರ್? ನಿಮಗೆ ನಮಗೆ ಸಕಾರಾಮ್ ಪಾಟ್ಲೆ ತೊಗೊಂಡು ಅವ್ರು ಮಾಹಿತಿ ಕೊಟ್ರು ನಿಮಗೆ. ಅವ್ರ ಪ್ರಕಾರ ಏನಪ್ಪ ಅಂತಂದ್ರೆ ನೀವು ಹೇಳಿದ ಪ್ರಕಾರ ಔಷಧ ಬಳಸೋದು ಬಂದಿರಿ. 2 ವರ್ಷ ಆಯ್ತು ಯೂಸ್ ಮಾಡಕತ್ತೇವ್ರಿ. ಹಾಂ, ಇದು ನಮಗೆ ಚಲೋ ಅನ್ಸೈತಿ. ವರ್ಷ 2 ಲಕ್ಷ ರೂಪಾಯಿ ಖಾತೆ ತರ್ತಿದ್ದೆವು, ಗೊಬ್ಬರ ರೊಟ್ಟಿ ತಂದಿಲ್ಲ ಹೆಚ್ಚು. ಓಕೆ ಸರ್, ಸ್ವಲ್ಪ ತೊಗರಿ ತೋರಿಸ್ರಿ ನೀರಿ. ಹೊಲ ತುಂಬ ಈ ಥರ ಬಂದದ, ಈ ಟೈಪ್ ಅದ ನೋಡ್ರಿ ಸರ್. ಇದು ಹೊಡೆತ ಹತ್ತರಿ ಗಿಡ ಹೊಡಿತ ಸರ್. ಈ ಸುತ್ತಮುತ್ತ ರೈತರು ಏನಲ್ಲತ್ತಾರ ಸರ್ ಈ ತೊಗರಿ ನೋಡಿ? ಯಾವುದೇ ಔಷಧ ಹೊಡೆದ್ರಿ ಏನು ಮಾಡಿರಿ, ಇದು ಈ ಟೈಪ್ ಈ ದಿನದಾಗ ಈ ಟೈಪ್ ಬರ್ಬೇಕಾದ್ರೆ ಹ್ಯಾಂಗೆ ಅಲ್ಲಕತ್ತಾರ. ಇದು ನಾವು ಯೂಸ್ ಮಾಡಿದ್ವಿ, ಎಣ್ಣೆ ನೀವು ವೈಜ್ ಮಾಡಿ ಅಂತ ಹೇಳಿದೇವ್ರಿ. 4 ಜನ ಒಯ್ದಾರ, ರಿಕಾರ್ಡ್ನು ಭಾರಿ ಅದ ಎಣ್ಣೆ ಅಂತಾರ ಅವ್ರು. ಓಕೆ, ಈ ನಿಮ್ಮ ಪಕ್ಕದ ಹೊಲದಾಗ ನಿಮ್ಗಿಂತಲೂ 2 ತಿಂಗಳು ಮುಂಕಟ್ಟಿದ್ದಂಥ ತೊಗರಿಗೆ ಇದಕ್ಕೆ ಏನು ವ್ಯತ್ಯಾಸ ಸರ್? ಭಾಳ ವ್ಯತ್ಯಾಸ ಸರ್. ಅದಕ್ಕೆ ಬರೋಬ್ಬರಿಲ್ಲ 2 ಫೂಟ್ 3 ಫೂಟ್ ಹೈಟ್ ಕಡಿಮೆ ಅದ್ರಿ. ಇದಕ್ಕೆ 5 ತಿಂಗಳು ಬೆಳೀರಿ ಅವರು. ನಮ್ಮ ಕಡೆ 4 ತಿಂಗಳು ಬೆಳಿ. ನಮ್ಗೆ ಅವ್ರಿಗೆ ಭಾಳ ವ್ಯತ್ಯಾಸ ಅದ ರೀ. ನಿಮ್ಮ ಸುತ್ತಮುತ್ತ ರೈತರಿಗೆ ಎಲ್ಲ ಔಷಧ ಬಳಸ್ಬೇಕಂತ ಹೇಳಿರಿ? ಹೇಳಿದವ್ರು, ಭಾಳ ಮಂದಿಗೆ ಹೇಳಿದವ್ರಿ. ಆದ್ರೆ ಭೂಮಿ ಏನದೆ ಮೆದುವಾತ ಭೂಮಿ ಇದು. ಬಡ್ಡಿಗೆ ಬಿಡೋದ್ರಿಂದ ಸ್ಪ್ರೇ ಮಾಡೋದ್ರಿಂದ ಮೆದುವಾಗಿ ಬೇರೆ ಸಂಖ್ಯೆ ಹೆಚ್ಚಾಗಿ ಬೆಳೀತದೆ. ಓಕೆ ಸರ್, ಓಕೆ. ಆದರೆ ಎಲ್ಲ ರೈತರಿಗೆ ಹೇಳೋದೇನೆಂದ್ರೆ ಈ ಜೈವಿಕ ಇವೆಲ್ಲ ಬಳಸ್ರಿ. ಅದು ಬಳಸೋದು ನಿಮಗೆ ಗೊತ್ತಾಗ್ತದೆ. ಆವಾಗ ನಿಮ್ಮ ಬೆಳೆ ನಿಮ್ಮ ಹೊಲದ ನೀವೇ ಕೆಡಿಸ್ಕೊಳ್ತೀರಿ. ಈ ಪ್ರಕಾರ ಬಳಸ್ರಿ, ನಿಮಗೆ ಗೊತ್ತಾಗ್ತದೆ ಅಂತ. ಓಕೆ ಸರ್, ಧನ್ಯವಾದಗಳು.